हाय फ्रेंड्स, एचटीटी मोबाइल रिपेयर एंड ट्रेनिंग इंस्टीट्यूट के निमिला स्वागत है। सो मेरा सभी भाई को एचटीटी मोबाइल रिपेयर एंड ट्रेनिंग इंस्टीट्यूट को स्वागत है। आज एक मेरे पास सैमसंग का मोबाइल आया हुआ है। ये 23 होगा शायद। इसमें हो गया IMEI नील, यानी इसका सिक्योरिटी नील है। ये क्वालकॉम सीपीयू है, बेसबैंड से ये हो सा यानी एसडीआर से हो सकता है या सॉफ्टवेयर से भी हो सकता है या CPU SDR का ಕಮ್ಯುನಿಕೇಷನ್ ಮಿಸ್ ಹೋಗೋದಕ್ಕೆ हो सकता है। ಅಂದ್ರೆ SDR ಮತ್ತೆ CPU ಕಮ್ಯುನಿಕೇಷನ್ ಮಿಸ್ ಆದ್ರೂ ಆಗುತ್ತೆ, SDR ಪ್ರಾಬ್ಲಮ್ ಆದ್ರೂ ಬೇಸ್ ಬ್ಯಾಂಡ್ ಅನ್ನೋನ್ ಆಗಿ IMEI ಇಲ್ಲ ಆಗುತ್ತೆ, ಅಥವಾ ನಮ್ಮ CPU ಪ್ರಾಬ್ಲಮ್ ಆದ್ರೂ ಆಗುತ್ತೆ. ಸೊ ನಾನು ಇದನ್ನ ನಿಮ್ಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿತ್ ಇಲ್ಲಿಂದ ದೂರದಿಂದ ನಿಮ್ಗೆ ಕಾಣಿಸಲ್ಲ, ನಾನು ಹತ್ರದಿಂದ ಇದನ್ನ ಪಿಕ್ಚರ್ ನ ತೋರಿಸ್ತಾ ಇದ್ದೀನಿ. ಸೊ ಏನ್ ಕಂಪ್ಲೇಂಟ್ ಇದೆ ಇದರಲ್ಲಿ, ಯಾವ ತರ ಸಾಲ್ವ್ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಸಿಮ್ ಹಾಕ್ತಾ ಇದ್ದೀನಿ. ಸಿಮ್ ಹಾಕಿ ಚೆಕ್ ಮಾಡೋಣ ಅಂತ ಸಿಮ್ ಹಾಕಿದೆ ನಾನು. ನೋಡಿ, ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ. ಸೊ ನಾನು ಡಯಲ್ पैड ಹೋಗಿ *#06# ಚೆಕ್ ಮಾಡ್ತೀನಿ. मैं डायल पैड में जाके *#06# को किया, बट इधर IMEI नंबर शो नहीं हो रहा, यानी इसका अंदर IMEI नंबर नहीं है. और एक बार मैं चेक करा रहा हूँ, इसका अंदर IMEI नंबर कुछ भी नहीं है, दिखा नहीं रहा. ये आपको ना बेसबैंड अननोन होने से हो सकता है, यानी SDR और CPU कम्युनिकेशन मिस होने से हो सकता है. देखो, इधर नो सर्विस आ गया, यानी सिम इंसर्ट करने के बाद भी नो सर्विस. इधर ಎಮರ್ಜೆನ್ಸಿ ಕಾಲ್ ಆना चाहिए. ಇಲ್ಲಿ ಎಮರ್ಜೆನ್ಸಿ ಕಾಲ್ ಬರಬೇಕಾಯಿತು, ಅಲ್ಲಿ ನೋ ಸರ್ವಿಸ್ ಬರ್ತಾ ಇದೆ. ಸೊ ಇದು ಬೇಸ್ ಬ್ಯಾಂಡ್ IC ಮತ್ತು CPU ಕಮ್ಯುನಿಕೇಷನ್ ಇಂದ ಪ್ರಾಬ್ಲಮ್ ಆಗುತ್ತೆ, ಅಥವಾ ಸಾಫ್ಟ್ವೇರಿಂದನೂ ಕಂಪ್ಲೇಂಟ್ ಆಗುತ್ತೆ, ಅಥವಾ CPU ರೀಬಾಲಿಂದನೂ, ಅಂದರೆ ಕರೆಕ್ಟಾಗಿ ಕೂತಿಲ್ಲ ಅಂದ್ರೂ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ನಮ್ಮ ಹತ್ರ ಆಲ್ರೆಡಿ ಸರ್ವಿಸ್ ಆಗಿ ಬಂದಿದೆ, ಕಸ್ಟಮರ್ದೇ ಇದು. ಡೈರೆಕ್ಟಾಗಿ ಹುಡುಗರು ಇದ್ರಿಗೆ ಲೈವ್ ಆಗಿ ರಿಪೇರ್ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ಚೆಕ್ ಮಾಡಿದರೆ ನೋಡಿ, CPU ऑलरेडी रिबॉल आಗಿದೆ. इसको चेक किया तो CPU ऑलरेडी रिबॉल हो चुका है. सो SDR भी रिबॉल हो चुका है, CPU भी रिबॉल हो चुका है. देखा तो पता चल रहा है. ನೋಡಿದ್ರೆ ಗೊತ್ತಾಗ್ತಾ ಇದೆ, CPU ಮತ್ತು SDR ಎರಡೂ ಏನು ಮಾಡಿದ್ದಾರೆ, ರೀಬಾಲ್ ಮಾಡಿದ್ದಾರೆ. ಸೊ ನಾನಿವಾಗ ಫಸ್ಟು ಇದರಲ್ಲಿ ಇದಕ್ಕೆ ಸಂಬಂಧ ಅಂತ ಹೇಳಿದರೆ ಒಂದ್ಸಲಿ ನಾನು ಇದರ ಮೆಗಾ ಹರ್ಟ್ಸು ಬರ್ತಾ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ನೋಡಿ, DSOದಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದರ मेगा हर्ट्स ಬರ್ತಾ ಇದೆ. DSO में हमने चेक कर लिया, इसका मेगा हर्ट्स आ रहा है. मैंने डायरेक्टली इसका SDR को उतार था. सो उन्हें देखेंगे क्या होता है. ಸೊ ನೋಡಿ, ಇದರ ನಾನು SDRನ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಇದಕ್ಕೆ CPU ಜೊತೆ ಕನೆಕ್ಟಿವಿಟಿ ಇರುವ ಲೈನ್ಗಳನ್ನು ನಾನೇನು ಮಾಡ್ತಾಯಿದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವೇನು ಮಾಡಿದ್ದೀವಿ, SDRನ ಓಪನ್ ಮಾಡಿದ್ವಿ, ಕ್ಲೀನ್ ಕೂಡ ಮಾಡ್ತಾಯಿದ್ದೀವಿ. ಓಕೆ, ಸೊ ಕ್ಲೀನ್ ಕೂಡ ಇಂಪಾರ್ಟೆಂಟ್. ಎಲ್ಲ ಲೈನ್ಗಳನ್ನು ನಾನು ಏನು ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ. ಇದರಲ್ಲಿ ಮೆಗಾ ಹರ್ಟ್ಸು ಬಂದಿಲ್ಲ ಅಂದ್ರೂ ಕೆಲವೊಂದು ಟೈಮ್ SDRಲ್ಲಿ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಮೆಗಾ ಹರ್ಟ್ಸ್ ಬರ್ತಾ ಇದೆಯೋ ಇಲ್ವೋ ಅಂತ ನಾನು ಫಸ್ಟಿಗೆ ನಿಮಗೆ DSO ಮುಖಾಂತರ ತೋರಿಸಿದ್ದೀನಿ. ಸೊ ಈ ಕ್ಲೀನಿಂಗ್ ಆದ ಕೂಡಲೇ ನಾನು ಸೀದಾ ಎಲ್ಲಿ ಹೋಗ್ತಾ ಇದ್ದೀನಿ, ಸ್ಕೀಮ್ಯಾಟಿಕಲ್ಲಿ ಬೇಕಾಗಿರುವ ಲೈನ್ಗಳು, ಅಂದರೆ ಈ QP ಲಿಂಕ್ ಲೈನ್ಗಳು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಒಂದೊಂದನ್ನೇ ಚೆಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒಂದು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಂದ ಅಂತ ನಾವು ಚೆಕ್ ಮಾಡೋಣ. ಒಂದನೇದು ಸೊ ಸಿಕ್ತು ನೋಡಿ, ಕೆಳಗಿಂದ 1 2 3 4 5ನೇ ಲೈನು. ಸೊ ಇದೇ ಥರ ಎಲ್ಲ ಲೈನ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ. नीचे से ये प्रॉब्लम के लिए जिम्मेदार हो सकता है QP लिंक लाइन. सो देखो, इसका रीडिंग आ गया है, पहले दूसरा वाला रखा था, अभी ओके है. ಸೊ ಇದನ್ನು ನಾನು ಮತ್ತೊಂದು ಸಲ ಚೆಕ್ ಮಾಡ್ತೀನಿ ರೀಡಿಂಗು. ಸೊ ನೋಡಿ, ಇವಾಗ ರೀಡಿಂಗು ಬರ್ತಾ ಇದೆ. ಅಂದರೆ ಫಸ್ಟಿಗೆ ಒಂದು ಬಾಲ್ ಮಿಸ್ ಆಗಿತ್ತು, ಬೇರೆ ಕಡೆ ಇಟ್ಟಿದ್ವಿ ಗ್ರೌಂಡಿಗೆ. ಸೊ ಅಭಿ ದೂಸರಾ ವಾಲ ನಂಬರ್, ಸೊ ಅದ್ರ ಮೇಲ್ಗಡೆನೇ ಇದೆ. ಸೊ ಎಲ್ಲಿದೆ, ಹಾಂ ಇದು. ಸೊ ಇದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. 1 2 3 4 5 4.5. ಓಕೆ, ಸೊ ಇಲ್ಲಿ ಸಿಕ್ತು ನಿಮಗೆ, ಇದು ರೀಡಿಂಗ್ ಇದೆ. ಓಕೆ, ನೆಕ್ಸ್ಟು ಲೈನ್ ಇನ್ 17. ಸೊ ಇದು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಕೆಳಗಿಂದ ಎಷ್ಟನೇ ಲೈನ್, 1 2 3 4 5 6 7 ಪಕ್ಕದ್ದು. ಸೊ ಅದೇ ಥರ ನಾನು ಇಲ್ಲಿ ಮೀಟ್ರಲ್ಲಿ ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಇವಾಗ. ಸೊ
ಈ ಲೈನ್ ಕೂಡ ನಮ್ಮದು ಓಕೆ ರೀಡಿಂಗ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಲೈನ್ ನೋಡೋಣ. ನೆಕ್ಸ್ಟ್ ಲೈನ್ ಏನಾಗಿದೆ ಅಂತ. ಸೊ P16. ಸೊ ಇದನ್ನು ಕೂಡ ನಾನು ಚೆಕ್ ಮಾಡ್ತೇನೆ. ಇಲ್ಲೇ ಅಕ್ಕಪಕ್ಕ ಇರುತ್ತೆ ಎಲ್ಲ ಒಂದೇ ಲೈನ್ಗಳು. P16 1 2 3 4 5 6 7 7ರಿಂದ 2 ಈ ಕಡೆ ಸೈಡು. ಓಕೆ, ಇದ್ರಲ್ಲಿ ನೋಡಿ ನಾನು ಪಿಕ್ಚರಲ್ಲಿ ಬಂದೆ, ಆ್ಯಕ್ಚುಯಲ್ ಪಿಕ್ಚರಲ್ಲಿ ಇವಾಗ 2 3 4 5 6 7 7ರಿಂದ 2 ಇದು. ಸೊ ನೋಡಿ ಇದರಲ್ಲೂ ಕೂಡ ರೀಡಿಂಗ್ ಇದೆ. ಸೊ ಈ ರೀಡಿಂಗ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅಥವಾ ಎಲ್ಲ ರೀಡಿಂಗ್ ಓಕೆ ಇದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಸೊ ಏನು ನೋಡ್ತಾ ಇರಿ, ವಿಡಿಯೋನ ಮುಂದೆ ನೋಡ್ತಾ ಇರಿ. ಸೊ ಯಾವ ಲೈನ್ ಮಿಸ್ ಇದೆಯಾ, ಅಥವಾ ಯಾವ ಲೈನಿಂದ ಈ ಕಂಪ್ಲೇಂಟ್ ಬರುತ್ತೆ, ಅಥವಾ ಎಲ್ಲ ಲೈನ್ ಓಕೆ ಇದ್ರೂ ಇದು ಈ ಥರ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಮುಂದೆ. 1 2 3 4 5 6 ಒಂದು ಮೇಲ್ಗಡೆ 7 1 3 4 5 6 7. ಸೊ ಇದರಲ್ಲೂ ರೀಡಿಂಗ್ ಇದೆ, ಇದು ಏನು ತೊಂದರೆ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕಾಗುತ್ತೆ, ಇಲ್ಲ ಅಂತ ಹೇಳಿದರೆ ಇದಾಗಲ್ಲ. ಸೊ ಇವಾಗ ನೆಕ್ಸ್ಟ್ ನಾವು ಪಾಯಿಂಟ್ನ ಹುಡುಕ್ತಾ ಇದ್ದೆ, ಅಲ್ಲೇ ಅಕ್ಕಪಕ್ಕ ಇದೆ. ಯಾಕಂದರೆ ಸೇಮ್ ಕ್ಯೂ ಲಿಂಕ್ ಲೈನ್ಗಳು ಇವು. ಸೊ ರಿಕ್ವೆಸ್ಟ್ ಆ್ಯಂಡ್ ಎನೇಬಲ್ ಲೈನ್ಗಳು ಅಂದರೆ ನಮ್ಮ ಡಾಟಾ RX ಆ್ಯಂಡ್ TX ಕಮ್ಯುನಿಕೇಷನ್ ಆಗಲಿಕ್ಕೆ ಬೇಕಾಗಿರುವ ಲೈನ್ಗಳು. 1 2 3 4 5 6 7 ಬರ್ತಾ ಇದೆ ನೋಡಿ ಇಲ್ಲೂ. ಓಕೆ, ಸೊ ಎಲ್ಲ ಲೈನ್ಗಳು ರೀಡಿಂಗ್ ಓಕೆ ಬರ್ತಾಯಿದೆ. ನೋಡೋಣ ಉಳಿದಿರೋ ಲೈನ್ಗಳನ್ನ ಚೆಕ್ ಮಾಡೋಣ ಏನಾಗುತ್ತೆ ಅಂತ ನೋಡೋಣ. ಅದೇ ಪಕ್ಕದಲ್ಲೇ ಇರುತ್ತೆ ಎಲ್ಲ ಲೈನ್ಗಳು ಕಾರ್ನರಲ್ಲೇ ಇವೆ. ಸೊ ಮೇಲ್ಗಡೆಯಿಂದ ಇವಾಗ ನಾನು ಕೌಂಟ್ ಮಾಡ್ತಾಯಿದ್ದೀನಿ. 4ರಿಂದ ಒಂದು ಪಕ್ಕದಲ್ಲಿ 5ನೇದು, 1 2 3 4 ಪಕ್ಕದಲ್ಲಿ 5ನೇದು. ಸೊ ಇದ್ರ ಕೂಡ ರೀಡಿಂಗ್ ಇದೆ ಇಲ್ಲಿ. सभी रीडिंग अच्छे से आ रहा है मेरे को. अभी देखेंगे नेक्स्ट वाला कौन सा है करके. सो 1 2 3 4 5 ಆ್ಯಂಡ್ ಹಾಫ್. 5ರಲ್ಲಿ ಮತ್ತೆ ಅರ್ಧ 1 4 5 5ರಲ್ಲಿ ಪಕ್ಕದು ನೋಡಿ ಇದ್ರದ್ದು ರೀಡಿಂಗ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಲೈನ್ನ ನಾನು ಚೆಕ್ ಮಾಡ್ತಾಯಿದ್ದೀನಿ. ಸ್ಕೀಮ್ಯಾಟಿಕ್ ಮುಖಾಂತರವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಫಾಲ್ಟ್ ಫೈಂಡಿಂಗ್ ಮಾಡೋದು ಅನ್ನೋದನ್ನು ಕಲಿಬೇಕಾಗಿದ್ರೆ ಬನ್ನಿ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಸೊ ಸ್ಕೀಮ್ಯಾಟಿಕ್ ಮುಖಾಂತರವಾಗಿ ಯಾವ ಥರ ಫಾಲ್ಟ್ ಫೈಂಡಿಂಗ್ ನೀವು ಕಲಿಬೇಕು ಅನ್ನಂಗಿದ್ರೆ ಬನ್ನಿ SGT मोबाइल रिपेयर एंड ट्रेनिंग इंस्टीट्यूट बेंगलुरु. आप भी ऐसा स्कीमेटिक के हिसाब से काम सीखना चाहते हैं और प्रॉब्लम के नज़दीक जाना चाहते हैं तो आ जाइए SGT मोबाइल रिपेयर ट्रेनिंग इंस्टीट्यूट बेंगलुरु. सो इधरಲ್ಲೂ ರೀಡಿಂಗ್ ಬರ್ತಾ ಇದೆ, इसमें भी रीडिंग आ गया है. सो नेक्स्ट वाला हम देखेंगे. नेक्स्ट वाला आपका कौन सा K16 K18 L19 तीनों है. सो 1 by 1 K18 मिला हमारे को. सो इसको क्या करेंगे, मेजर करेंगे. ये वाला 5 वाला 1 2 3 4 5 एंड हाफ. ओके, ये भी ओके है. नेक्स्ट वाला उसका बाजू में ही रहता है, वो भी चेक कर लिया हमने. सो नेक्स्ट दोनों चेक हो गया. अभी ये B4 एंड Y10 ये दोनों बचा हुआ है. खाली 3 लाइन बचा हुआ है. इसके अंदर कोई प्रॉब्लम मिला तो ओके है, नहीं तो क्या करना है अब आके वीडियो चेक कर लीजिए. तो इसका प्रॉब्लम किधर से सॉल्व होगा हम बोलेंगे. ಸೊ ಇದನ್ನು ಪ್ರಾಬ್ಲಮ್ ಎಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡೋಣ ಇದು ಏನಾದರೂ ಇದರಿಂದನೇ ಸಾಲ್ವ್ ಆಗುತ್ತಾ, ಅಥವಾ ಏನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡಿ ಅದರಲ್ಲೂ GR ಬಂತು. ಇವಾಗ ಫೈನಲ್ Y10 F6 ಮಾತ್ರ ಉಳ್ಕೊಂಡಿದೆ. ಸೊ Y10ನ ನಾನು ಚೆಕ್ ಮಾಡ್ತಾಯಿದ್ದೀನಿ. Y10 ಮತ್ತು F6 ಈ ಎರಡಿದೆ. ಸೊ ಇದರಲ್ಲಿ ನಾನು Y10 ಚೆಕ್ ಮಾಡ್ತೀನಿ, ಆಮೇಲೆ F6ನ ಚೆಕ್ ಮಾಡ್ತೀನಿ. ಓಕೆ, ಸೊ Y10 ಹಾಂ ಸಿಕ್ತು. ಇಲ್ಲಿಂದ 1 2 3 4 5 6 7 ಅಂದರೆ 5ರಿಂದ ಕೆಳಗಡೆ 2. ಸೊ ನಾವು ಆ್ಯಕ್ಚುಯಲ್ ಮದರ್ ಬೋರ್ಡಿಗೆ ಬಂದರೆ 1 2 3 4 5 5ರಿಂದ 1 2. ಸೊ ನೋಡಿ ಇದರಲ್ಲೂ ರೀಡಿಂಗ್ ಇದೆ. ಇನ್ನು ಉಳಿದಿರೋದು ಒಂದೇ ಒಂದು F10. ಸೊ ಈ F10 ಎಲ್ಲಿದೆ ಚೆಕ್ ಮಾಡೋಣ. F10 F6 ಸಾರಿ F10 ಅಲ್ಲ F6.
ಸೊ 1 2 3 1 2 3 ಕೆಳಗಡೆ 3 ಮೇಲ್ಗಡೆ 3. ಸೊ ನೀಚೆ से 3 ऊपर से 3 1 2 3 1 2 3 ಓಕೆ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್ ಓ ಎಲ್ ಇದೆ, ಯಾವುದೇ ಇದರಲ್ಲಿ ಏನು ಬರ್ತಾ ಇಲ್ಲ, ರೀಡಿಂಗು ಬರ್ತಾ ಇಲ್ಲ. ಓಕೆ. ಸೊ ನೋಡಿ ಫ್ರೆಂಡ್ಸ್ ಇದರಲ್ಲಿ 100% ಓ ಎಲ್ ಇದೆ. ಈ ಲೈನ್ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಚೆಕ್ ಮಾಡೋಣ. ಸೊ ಇದು ರಿಕ್ವೆಸ್ಟ್ ಯಾವುದ್ರದ್ದು ಕ್ಯೂ ಲಿಂಕ್ ರಿಕ್ವೆಸ್ಟ್ ಇದು. ಸೊ ಇದನ್ನು ಸಿ ಪಿ ಯು ಕಳಿಸ್ಬೇಕು ಎಸ್ ಡಿ ಆರ್. ಸೊ ನೋಡಿ ಇಲ್ಲಿಂದ ಒಂದು ಟಿ ಪಿ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉಲ್ಟಾದಲ್ಲಿ ನಾನು ತಿರುಗಿಸಿ ನೋಡ್ತೀನಿ. ಆ್ಯಕ್ಚುಯಲ್ ಮದರ್ ಬೋರ್ಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಒಂದ್ಸಲಿ. ಸೊ ನೋಡಿ ಇಲ್ಲಿದೆ ಟಿ ಪಿ ಪಾಯಿಂಟ್ ಕಾಣಿಸ್ತಾ ಇದೆ. ಇದನ್ನು ಸ್ವಲ್ಪ ನಾನು ಏನು ಮಾಡ್ತೀನಿ, ಸ್ಕ್ರ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಸೊ ಪಿಕ್ಚರ್ ಸ್ವಲ್ಪ ಸಣ್ಣದಿದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇವಾಗ ಸ್ಕ್ರ್ಯಾಚ್ ಮಾಡ್ತೀನಿ. ಸ್ಕ್ರ್ಯಾಚ್ ಮಾಡಿ ಅಲ್ಲಿಂದ ಇಲ್ಲಿಗೆ ಒಂದು ಜಂಪಿಂಗ್ ತೊಗೊಂಬರ್ತೀನಿ. ये स्क्रैच करेंगे, स्क्रैच करने के बाद जो है उधर से इधर तक एक जंपिंग लेके आएंगे. बाद में देखेंगे क्या होता है, अपना ओके होता है या नहीं. क्योंकि ना इसका CPU रिबॉल कर लिया, टाइम वेस्ट, eMMC CPU और ये क्या है अपना SDR रिबॉल करके रखा हुआ है या चेंज किया वो भी पता नहीं मेरे को. सो ये फालतू टाइम करने से ये नहीं है. देखो इधर रीडिंग अच्छे से आ रहा है. सो ನೋಡಿ ಟೈಮ್ ವೇಸ್ಟ್ ಕೆಲಸ ಮಾಡೋದಕ್ಕಿಂತ ಫಾಲ್ಟ್ ಫೈಂಡಿಂಗ್ ಸ್ಕೀಮ್ಯಾಟಿಕ್ ಮುಖಾಂತರ ಮಾಡಬೇಕು. ಇಲ್ಲಿ ರೀಡಿಂಗ್ ಬರ್ತಾ ಇದೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ರೀಡಿಂಗು ಬರ್ತಾ ಇಲ್ಲ. ಹೌದಾ? ಈ ಕಾರಣದಿಂದ ಸೊ ನಮ್ಮ ಎಸ್ ಡಿ ಆರ್ ರಿಕ್ವೆಸ್ಟ್ ಕಳಿಸದೇ ಇರ್ಬೋದು, ಅದಕ್ಕೋಸ್ಕರ ಬೇಸ್ ಬೆಂಡ್ ಅನ್ನೋನ್ ಆಗಿರಬಹುದು. ಸೊ ನಾವೇನು ಮಾಡೋದು ಇವಾಗ, ಇಲ್ಲಿಂದ ಇಲ್ಲಿಗೊಂದು ಜಂಪಿಂಗ್ ತೊಗೊಳೋದು. ಅಂದರೆ ಈ ಪಾಯಿಂಟಿಂದ ಹಿಡಿದು F6 ಹಿಡಿದು ಸಿ ಪಿ ಯು ಅಲ್ಲಿ ಸ್ಕ್ರ್ಯಾಚರ್ ಇದಿತ್ತಲ್ಲ ಅಲ್ಲಿ ತನಕ ಏನೋ ಒಂದು ಲೈನ್ ಇದು ತೊಗೊಳೋದು. ನಾನು ಇಲ್ಲಿ ಟೈಮು ವೇಸ್ಟ್ ಆಗುತ್ತೆ ಅಂತ ಆಲ್ಮೋಸ್ಟು ಸ್ವಲ್ಪ ವಿಡಿಯೋನ ಕಟ್ ಮಾಡಿದ್ದೀನಿ. ಓಕೆ. ಸೊ ಜಂಪಿಂಗ್ ಮಾಡೋದೆಲ್ಲ ವಿಡಿಯೋ ಬೇಡ ಅಂತ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಸೊ ಈ ಪಾಯಿಂಟಿಗೆ ಇಲ್ಲಿನ ಸ್ಕ್ರ್ಯಾಚ್ ಮಾಡಿದ್ದೀನಲ್ಲ ಆ ಪಾಯಿಂಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಸಾಲ್ಡರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಸಾಲ್ಡರ್ ಇಲ್ಲಿ ತನಕ ಏನು ಬರ್ತಾಯಿತ್ತು, ರೀಡಿಂಗ್ ಬರ್ತಾಯಿತ್ತು. ಆದರೆ ಇಲ್ಲಿಂದ ಎಸ್ ಡಿ ಆರ್ಗೆ ಯಾವುದೇ ರೀಡಿಂಗ್ ಇಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಒಂದು ಲೈನ್ನ ಜಂಪ್ ಮಾಡಿದ್ದೀನಿ. ಸೊ ಇಲ್ಲಿಂದ ಎಸ್ ಡಿ ಆರಿಂದ ನಮ್ಮ ಸಿ ಪಿ ಯು ನಾ ಪಾಯಿಂಟ್ ಸ್ಕ್ರ್ಯಾಚ್ ಮಾಡಿದ್ವಲ್ಲ ಅಲ್ಲಿಗೆ एस टी आर से सी पी यू स्क्रैच कर लिया ना, उधर तक हमने क्या कर लिया, एक जंपिंग कर लिया है. ऐसा काम आप भी सीख सकते हैं. आ जाइए एस टी टी मोबाइल रिपेयर ट्रेनिंग इंस्टीट्यूट बेंगलूರು. ಇದೇ ಥರ ಕೆಲಸ ನೀವು ಕೂಡ ಮಾಡ್ಬೋದು. ಬನ್ನಿ ಎಸ್ ಟಿ ಟಿ ಮೊಬೈಲ್ ರಿಪೇರ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ಇಲ್ಲಿ 30 ಡೇಸ್ ನಿಮಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್. ನಿಮ್ಮ ಕೈಯಿಂದನೇ ಮೊಬೈಲ್ಗಳನ್ನು ರಿಪೇರಿ ಕೂಡ ಮಾಡಿಸಲಾಗುತ್ತೆ. ಓಕೆ. ಈಗ ನೋಡಿ ಜಿ ಆರ್ ಓಕೆ ಬಂದಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇದ್ರ ಎಸ್ ಟಿ ಆರ್ ತೆಗೆದಿದ್ನಲ್ಲ ಆ ಎಸ್ ಡಿ ಆರ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಎಸ್ ಟಿ ಆರ್ 4 5 6. ಸೊ ಈ ಎಸ್ ಡಿ ಆರ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಸ್ ಡಿ ಆರಲ್ಲಿ ಮಾತ್ರ ಬೇಸ್ ಬ್ಯಾಂಡ್ ಅನ್ನೋನ್ ಆಗುತ್ತೆ, ಡಬ್ಲ್ಯೂ ಟಿ ಆರಲ್ಲಿ ಬೇಸ್ ಬ್ಯಾಂಡ್ ಅನ್ನೋನ್ ಆಗಲ್ಲ. ಕಾರಣ ಇದೆ, ಇದನ್ನು ತಿಳ್ಕೊಬೇಕಂದ್ರೆ ಟ್ರೈನಿಂಗ್ ಅಟೆಂಡ್ ಮಾಡಿ ಅದು ಯಾಕೆ ಆಗುತ್ತೆ ಇಲ್ಲ ಅಂತ ನಾವು ಈ ಡೀಟೇಲಾಗಿ ಇಲ್ಲಿ लाइन बाय लाइन ಹೇಳ್ಕೊಳ್ಳಲಾಗುತ್ತೆ. सो इवाग ಇದನ್ನು ಸ್ವಲ್ಪ ಕೂಲ್ ಮಾಡ್ತೀನಿ. इसको क्या करेंगे, थोड़ा सा कूल करेंगे. उसके बाद जो है हम डायरेक्टली मोबाइल मदरबोर्ड में डालेंगे, चेक करेंगे, सिम डालेंगे, अपना IMEI आ गया या नेटवर्क नहीं आया, क्या हो गया करके चेक करेंगे. मैंने इसको क्या कर रहा हूँ, अभी निकाल दिया. मैंने इसको ಆನ್ कर रहा हूँ मदरबोर्ड को. ಏನು ಮಾಡ್ತಾ ಇದ್ದೀನಿ, ಮದರ್ಬೋರ್ಡ್ನ ನಾನು ಆನ್ ಮಾಡ್ತಾ ಇದ್ದೀನಿ. ಮದರ್ಬೋರ್ಡ್ ಆನ್ ಮಾಡಿದ ನಂತರ ಚೆಕ್ ಮಾಡೋಣ ನಾವು ಏನು ಆಗುತ್ತೆ ಅಂತ. ಓಕೆ ನೋಡಿ, ಇವಾಗ ಮದರ್ಬೋರ್ಡ್ನ ನಾನು ಆನ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಆನ್ ಆಗಿರುತ್ತೆ, ಉಲ್ಟಾದಲ್ಲಿ ಇಡ್ತೀನಿ ನಾನು ಇವಾಗ. ಓಕೆ, ಆನ್ ಆಗಿಲ್ಲ, ಒಂದು ಸೆಕೆಂಡ್ ಕ್ಲೀನಾಗಿ ಆನ್ ಮಾಡ್ತೀನಿ. ಸೊ ಆನ್ ಆಯ್ತು ಇವಾಗ. ಸೊ ನಾನೇನು ಮಾಡ್ತೀನಿ, ಇದರ ನೆಟ್ವರ್ಕ್ ಕೇಬಲ್ ಇದೆಯಲ್ಲ, ಆಂಟೆನಾ ಕೇಬಲ್ ಎರಡನ್ನೂ ಕನೆಕ್ಟ್ ಮಾಡ್ತೀನಿ. ಯಾಕಂದರೆ ನಾನು ಸಿಮ್ ಹಾಕಿ ಚೆಕ್ ಮಾಡಿದರೆ ನೆಟ್ವರ್ಕು ಬರುತ್ತೋ ಅಥವಾ ಇಲ್ವೋ ಅಂತ ನಮಗೆ ಗೊತ್ತಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಎರಡು ಆಂಟೆನಾ ಇದೆ ಇದರಲ್ಲಿ, ಒಂದಿಲ್ಲ ಡಬಲ್ ಆಂಟೆನಾ. ಸೊ ಇದೆರಡನ್ನೂ ನಾನೇನು ಮಾಡ್ತಾಯಿದ್ದೀನಿ, ಪ್ಲಗ್ ಇನ್ ಮಾಡ್ತಾಯಿದ್ದೀನಿ. 1 by 1 ಏನು ಮಾಡಿದೆ, ಒಂದು ಪ್ಲಗ್ ಮಾಡಿದೆ. ಸೊ ಇನ್ನೊಂದು ಕೂಡ ಪ್ಲಗ್ ಮಾಡಿದೆ. ಇವಾಗ ನೋಡಿ ಸೆಟ್ ಏನಾಗ್ತಾಯಿದೆ, ಆನ್ ಆಗ್ತಾಯಿದೆ. ನಾನು ಕ್ಯಾಮ್ರಾ ಚೇಂಜ್ ಮಾಡಿದೆ. ಓಕೆ, ಕ್ಯಾಮ್ರಾ ಚೇಂಜ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ನೋ ಸರ್ವಿಸ್ ಅಂತ ಬರ್ತಾಯಿತ್ತು, ಇವಾಗ ನೋ ಸರ್ವಿಸ್ ಅಂತ ಬಂದಿಲ್ಲ. ಸೊ ನಾನು *#06# ಕ್ರಿಯೇಟ್ ಮಾಡ್ತೀನಿ, ಲಾಕ್ ತೆಗೆದೆ. ಕಾಲಿಂಗಲ್ಲಿ *#06# ನೋಡಿ ಫ್ರೆಂಡ್ಸ್, 100% ನಮ್ಮದು
IME ತೋರಿಸ್ತಾ ಇರಲಿಲ್ಲ, ಅದು ಬಂದಿದೆ. ಸೆಕ್ಯೂರಿಟಿ ಪಾರ್ಟ್ ಎಲ್ಲ 100% ಬಂದಿದೆ. ಒಂದು ಸಿಮ್ ಹಾಕಿ ಚೆಕ್ ಮಾಡೋಣ ನೆಟ್ವರ್ಕ್ ಬರುತ್ತಾ ಅಥವಾ ಇಲ್ವಾ ಅಂತ. ಸಿಮ್ ಹಾಕಿದ ಮೇಲೂ ನಿಮ್ಮ SDR ಅಲ್ಲಿ ಬರ್ತಾ ಇಲ್ಲ, ಸಿಮ್ ಡಿಟೆಕ್ಟ್ ಆಗ್ತಾ ಇಲ್ಲ ಅಂದರೆ ಸೆಕ್ಯೂರಿಟಿ IME ನಂಬರ್ನ ಚೆಕ್ ಮಾಡಬೇಕಾಗುತ್ತೆ. ಅದು ಇಲ್ಲ ಅಂದರೆ ಈ ಥರ ಲೈನ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಈ ಲೈನ್ ಓಕೆ ಇದ್ರೂ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋಂಗಿದ್ರೆ ಕಾಮೆಂಟ್ಸ್ ಮಾಡಿ ಕೆಳಗೆ ಬರ್ತಿರೋ ನಂಬರ್ಗೆ. ಸೊ ನೋಡಿ, ಸಿಮ್ ಡಿಟೆಕ್ಟ್ ಆಯಿತು, ಆವಾಗ ನಾನು ಇದಕ್ಕೆ ಆನ್ಸರ್ ಹೇಳ್ತೀನಿ. ಓಕೆ, ಸೊ ನೆಟ್ವರ್ಕ್ ನೋಡೋಣ. ನೆಟ್ವರ್ಕ್ ಕೂಡ ಬಂದಿದೆ ಆಲ್ರೆಡಿ, 4G ಅಂತ ಬಂದಿದೆ ನೋಡಿ, ಕಾಣಿಸ್ತಾ ಇದೆ. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಿಗೆ. ऐसा काम आपसे सीख सकते हैं. आ जाइए STT ಮೊಬೈಲ್ ರಿಪೇರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೂ. ಸೊ ನೋಡಿ ಫ್ರೆಂಡ್ಸ್, 4G ಅಂತ ಬಂದಿದೆ. ಬನ್ನಿ ನಾವು ಬಿಗ್ ಸ್ಕ್ರೀನ್ಗೆ ಹೋಗೋಣ. ಸೊ ನೋಡಿ, ಇಲ್ಲಿ ತನಕ ವಿಡಿಯೋ ನೋಡಿದಿರಾ. ಸೊ ನೋಡಿ, ಲೈವ್ ಆಗಿ ನಾವು ಇದನ್ನ ರಿಪೇರ್ ಕೂಡ ಮಾಡಿದೀವಿ. ನೆಟ್ವರ್ಕ್ ಕೂಡ ಫುಲ್ ಬಂದಿದೆ. ಓಕೆ, ಸೊ ಇದೇ ತರ ಕೆಲಸ ಕಲಿಬೇಕಂದ್ರೆ ಬನ್ನಿ SGT ಮೊಬೈಲ್ ರಿಪೇರ್ एंड ट्रेनिंग इंस्टीट्यूट बैंगलोर. आप भी ऐसे तरह काम सीख सकते हैं. आ जाए SGT ಮೊಬೈಲ್ ರಿಪೇರ್ एंड ट्रेनिंग इंस्टीट्यूट बैंगलोर. ये वीडियो अच्छा लगा तो लाइक करें, शेयर करें, सब्सक्राइब करें. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.